ಎಲ್ಲ ಗಣಿತ ಪ್ರಿಯರಿಗೂ ನಾವ್ಡಾ ಅಕಾಡೆಮಿಗೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡಾ. ಇಂದಿನ ತರಗತಿಯಲ್ಲಿ ನವೆಂಬರ್ 2026 NTSE ಪೇಪರ್ 1 ಇದರ ಮುಂದಿನ ಭಾಗವನ್ನು ನೋಡೋಣ. 6ನೇ ಪ್ರಶ್ನೆ, ಚೂಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ಕರೆಕ್ಟ್ ಸೆಟ್ ಆಫ್ ಸೈನ್ಸ್ ಇನ್ ಪ್ಲೇಸ್ ಆಫ್ ಸ್ಟಾರ್ ಸೀಕ್ವೆನ್ಷಿಯಲಿ ಸೆಲೆಕ್ಟಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಟು ಮೇಕ್ ದ ಇಕ್ವೇಷನ್ ಮೀನಿಂಗ್ಫುಲ್. ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಗಳ ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಇದೆ. ಸೊ ಲೆಟ್ ಅಸ್ ಗೋ ಫಾರ್ ದಿ ಫಸ್ಟ್ ಚಾಯ್ಸ್. ಸಿ 90 ಪ್ಲಸ್ 100 ಇಂಟು 10 ಡಿವೈಡೆಡ್ ಬೈ 100 ಈಕ್ವಲ್ ಟು 110 ಮೈನಸ್ 10. ಇಲ್ಲಿಗ according to BODMAS rule you have to go for division first. So let us go for division. 10 divided by 100 ಅದನ್ನೇ ಫಸ್ಟ್ ಮಾಡಬೇಕು. ಸೊ 10 divided by 100 will be 10 ones are 10 tens are 100. 1 by 10 ಸಿಗುತ್ತೆ. ಏನು ಸಿಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡು 10 ಪ್ಲಸ್ 100. 10 divided by 100 is 1 by 10 ಅಲ್ವಾ, ಇಂಟು 1 by 10 ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ 110 ಮೈನಸ್ 10 ವಿಲ್ ಬಿ 100. ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಫಸ್ಟ್ ಆಗಬೇಕು. ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್. 10 ones are 10 tens are 90 ಪ್ಲಸ್ 10 ವಿಲ್ ಬಿ 100 ಆ್ಯಂಡ್ ಈಕ್ವಲ್ ಟು 100. ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಬ್ಯಾಲೆನ್ಸ್ ಆಯಿತು. ಸೊ ಆಪ್ಷನ್ 1 is the correct answer. Okay, 7th one. When the signs are changed as shown below, which one of the given equation will be correct? Minus to multiplication, multiplication to equal to sign, equal to plus, plus to division, division to minus. ಈ ರೀತಿ ಬದಲಾವಣೆ ಮಾಡಿದರೆ ಮುಂದಿನ ಯಾವುದು ಸರಿಯಾಗತ್ತೆ ಅಂತ ಕೇಳಿದ್ದಾರೆ. See, these are the changes you have to make. ನೋಡಿ, ಈ ರೀತಿ ಇದರಲ್ಲಿ ಮತ್ತೆ ಫಸ್ಟ್ ಪ್ರೀವಿಯಸ್ ಒನ್ ಇದರಲ್ಲಿ ಸೆಕೆಂಡ್ ಥರ್ಡ್ ಆಪ್ಷನ್ನು ಫಸ್ಟು ನೋಡಿ. ಅದರಲ್ಲಿ ರೇರ್ ಕೇಸ್ ಫಸ್ಟ್ ಒನ್ನಲ್ಲಿ ಆನ್ಸರ್ ಬರೋದು. ಸೆಕೆಂಡ್ ಥರ್ಡ್ ಅಥವಾ ಫೋರ್ತ್ ಇದರಲ್ಲೇ ಆನ್ಸರ್ ಇರ್ತಾರೆ. ಫಸ್ಟಲ್ಲಿ ಇಡೋದು ತೀರಾ ಕಡಿಮೆ. ಈ ಹಿಂದಿನ ಪ್ರಾಬ್ಲಮಲ್ಲಿ ಕೊಟ್ಟಿದ್ರು, ಇದರಲ್ಲಿ ನಾವು ಸೆಕೆಂಡ್ ಫಸ್ಟ್ ಟ್ರೈ ಮಾಡೋಣ, ನೆಕ್ಸ್ಟ್ ಥರ್ಡ್. ಎಲ್ಲೂ ಸಿಗದೇ ಇದ್ದರೆ ಫಸ್ಟಿಗೆ ಆನ್ಸರ್ ಮಾಡಿದರೆ ಆಯಿತು. ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಫಸ್ಟ್ ಇದು ಮಾಡಿದರೆ. ಫಸ್ಟ್ ಒಂದು ಆನ್ಸರ್ ಆಗಿರೋದು ತೀರಾ ಕಡಿಮೆ. ಓಕೆ, ಹಿಯರ್ 96. ನಾನು ಫಸ್ಟು ಸೆಕೆಂಡ್ ಆಪ್ಷನಿಗೆ ಹೋಗ್ತೇನೆ. 96 plus must be changed to division. 24 minus in the into 36 division to minus 48 into must be changed to equal sign in the plus 84 plus 12. Second option ಈಗ ನೋಡ್ತಾ ಇರೋದು. See, here also we have to go for BODMAS rule. According to BODMAS, 96 divided by 24. 24 into 4 ಮಾಡಿದರೆ 4 4s are 16, 4 2s are 8 plus 1 is 9 ಅಲ್ವಾ. ಅದರಿಂದ 24 4s are 96. So here this much will be changed to 4 into 36 minus 48. Better I will write over here, blank place ಅಲ್ಲಿ ಬರಿತೇನೆ. 4 into 36 minus 48 equal to 84 plus 12. ಅದನ್ನು ಮಾಡಿಬಿಡೋಣ. that will be 96. 4 into 36 ಫಸ್ಟ್ ಮಾಡಬೇಕು. 4 6 24, 4 3 12 plus
2, 4. 144 minus 48 equal to 96. 144 minus 48 ಅಂದರೆ 6, 9. 96 ಬರುತ್ತಲ್ವಾ. ಸೊ ಹಿಯರ್ ಆಲ್ಸೋ 96 ಆ್ಯಂಡ್ ಹಿಯರ್ ಆಲ್ಸೋ 96. ಇಟ್ ಈಸ್ ಮ್ಯಾಚಿಂಗ್. ಸೊ ಆಪ್ಷನ್ 2 is the correct answer. Okay. Next, third one. A student starts from a place A towards east. ಇದು ಡೈರೆಕ್ಷನ್ ಪ್ರಾಬ್ಲಮ್. ಲೆಟ್ ಅಸ್ ಮೇಕ್ ದ ರಫ್ ಸ್ಕೆಚ್ ಆಫ್ ಅವರ್ ಓನ್. ಆಯಿತಾ. ಸ್ಟೂಡೆಂಟ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಪಾಯಿಂಟ್ ಇಲ್ಲಿರಲಿ. ಟವರ್ಡ್ಸ್ ಈಸ್ಟ್, ಫಸ್ಟ್ ಈಸ್ಟ್ ವೆಸ್ಟ್ ಹಾಕೊಳ್ಳುವ. ಸಿ, ಇಟ್ ಈಸ್ ನಾರ್ತ್ ಆ್ಯಂಡ್ ಇಟ್ ಈಸ್ ಸೌತ್, ವೆಸ್ಟ್, ಈಸ್ಟ್. ಇಲ್ಲಿ ಏನು ಬರುತ್ತೆ? ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ವೆಸ್ಟ್ ಅಲ್ವಾ. ಒಬ್ಬ ವಿದ್ಯಾರ್ಥಿ ಅದೇ ಕನ್ನಡ ಇಂಗ್ಲೀಷು ನೋಡಿ. ಇಲ್ಲಿ ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಉತ್ತರ ಮತ್ತು ಪೂರ್ವದ ಮಧ್ಯ ಈಶಾನ್ಯ, ಪೂರ್ವ ಮತ್ತು ದಕ್ಷಿಣದ ಮಧ್ಯ ಆಗ್ನೇಯ ಬರುತ್ತೆ. ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯ ನೈಋತ್ಯ. ಆ್ಯಂಡ್ ಹಿಯರ್ ಇಟ್ ವಿಲ್ ಬಿ ರಿಮೈನಿಂಗ್, ಸಾರಿ, ಇದು ಈಶಾನ್ಯ, ಇದು ನೈಋತ್ಯ. ಇಟ್ ಈಸ್ ಕನ್ಫ್ಯೂಸಿಂಗ್ ಇನ್ ಕನ್ನಡ. ಬೆಟರ್ ಟು ಕನ್ಫ್ಯೂಷನ್ ಇದ್ದವರು ಇದನ್ನೇ ನೆನ್ಪಿಟ್ಕೊಳ್ಳಿ. ನಾರ್ತ್ ಈಸ್ಟ್ ಇವೆರಡರ ಮಧ್ಯ, ಸೌತ್ ಈಸ್ಟ್ ಇಲ್ಲಿ, ಸೌತ್ ವೆಸ್ಟ್ ಅಂದರೆ ಇಲ್ಲಿ, ನಾರ್ತ್ ವೆಸ್ಟ್ ಅಂದರೆ ಇಲ್ಲಿ ಮಧ್ಯ. ಕನ್ನಡದಲ್ಲಿ ಕನ್ಫ್ಯೂಷನ್ ನನಗೆ ಆಗತ್ತೆ. ಆ ರೀತಿ ಸಮಸ್ಯೆ ಇದ್ದವರು ಇಂಗ್ಲೀಷನ್ನೇ ಫಾಲೋ ಮಾಡಿ. ದ್ಯಾಟ್ ವಿಲ್ ಬಿ ಬೆಟರ್. ಓಕೆ. ಎ ಸ್ಟೂಡೆಂಟ್ ಸ್ಟಾರ್ಟ್ಸ್ ಫ್ರಮ್ ಪ್ಲೇಸ್ ಎ ಟವರ್ಡ್ಸ್ ಈಸ್ಟ್ ಆ್ಯಂಡ್ ರೀಚಸ್ ಪ್ಲೇಸ್ ಬಿ. ಒಬ್ಬ ವಿದ್ಯಾರ್ಥಿ ಸ್ಥಳ ಎ ಇಂದ ಹೊರಟು ಪೂರ್ವ ದಿಕ್ಕಿನಲ್ಲಿ ಚಲಿಸಿ ಸ್ಥಳ ಬಿಗೆ ತಲುಪುತ್ತಾನೆ. ಎ ಇಂದ ಪೂರ್ವಕ್ಕೆ ಅಂದರೆ ಈ ಕಡೆ ಒಂದು ಪಾಯಿಂಟ್ ಬಿಗೆ ಹೋಗ್ತಾನೆ. ನೆಕ್ಸ್ಟ್ ಈ ಡೈರೆಕ್ಷನ್. ಓಕೆ. ಫ್ರಮ್ ದೇರ್ ಹಿ ಟರ್ನ್ಸ್ ಟವರ್ಡ್ಸ್ ಸೌತ್ ವೆಸ್ಟ್ ಆ್ಯಂಡ್ ರೀಚಸ್ ದ ಪ್ಲೇಸ್ ಸಿ. ಇಲ್ಲಿಂದ ಸೌತ್ ವೆಸ್ಟ್, ಅಲ್ಲಿಂದ ನೈಋತ್ಯಕ್ಕೆ ತಿರುಗಿ ಸ್ಥಳ ಸಿಗೆ ತಲುಪುತ್ತಾನೆ. ಸೌತ್ ವೆಸ್ಟ್ ಅಂದರೆ ಎಲ್ಲಿ ಬರುತ್ತೆ? ಸೌತ್ ವೆಸ್ಟ್ ಅಂದರೆ ಈ ಕಡೆ ಅಲ್ವಾ. ಸೊ ಹಿಯರ್ ಈ ಡೈರೆಕ್ಷನ್ ನೈಋತ್ಯ. ಸಾರಿ, ಇಲ್ಲಿ ನೋಡಿ, ಇಲ್ಲಿ ಮಿಸ್ಟೇಕ್ ಆಯಿತು. ಇಲ್ಲಿ ನೈಋತ್ಯ, ಇದು ಹಾಗೆ ಈಶಾನ್ಯ ಬರುತ್ತೆ. ಇದನ್ನು ಸರಿ ಮಾಡ್ಕೊಳ್ಳಿ. ಸಾರಿ, ಇದು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇಟ್ ಈಸ್ ಸೌತ್ ವೆಸ್ಟ್, ದಿಸ್ ಈಸ್ ನಾರ್ತ್ ವೆಸ್ಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಸೌತ್ ವೆಸ್ಟ್ ಆ್ಯಂಡ್ ರೀಚಸ್ ಪ್ಲೇಸ್ ಸಿ. ಅಲ್ಲಿಂದ ನೈಋತ್ಯಕ್ಕೆ ತಿರುಗಿ ಸ್ಥಳ ಸಿಗೆ ತಲುಪುತ್ತಾನೆ. ಇದು ಪಾಯಿಂಟ್ ಸಿ. ಓಕೆ. ಹಿ ದೆನ್ ಟರ್ನ್ಸ್ ಟವರ್ಡ್ಸ್ ಸೌತ್ ಈಸ್ಟ್ ಆ್ಯಂಡ್ ರೀಚಸ್ ಪ್ಲೇಸ್ ಡಿ. ಸೌತ್ ಈಸ್ಟ್, ಸೌತ್ ಈಸ್ಟ್ ಅಂದರೆ ಈ ಡೈರೆಕ್ಷನ್ ಅಲ್ವಾ. ರೀಚಸ್ ಪಾಯಿಂಟ್ ಡಿ. ನಂತರ ಆಗ್ನೇಯಕ್ಕೆ ತಿರುಗಿ ಸ್ಥಳ ಡಿ ಅನ್ನು ತಲುಪುತ್ತಾನೆ. ಆಗ್ನೇಯ. ಓಕೆ. ಫ್ರಮ್ ದೇರ್ ಹಿ ಟರ್ನ್ಸ್ ಟವರ್ಡ್ಸ್ ಈಸ್ಟ್ ಆ್ಯಂಡ್ ರೀಚಸ್ ಪ್ಲೇಸ್ ಇ. ಇಲ್ಲಿಂದ ಇಗೆ, ಈಸ್ಟ್ ಅಂದರೆ ಈ ಡೈರೆಕ್ಷನ್, ಅಲ್ಲಿಂದ ಪೂರ್ವಕ್ಕೆ ತಿರುಗಿ ಇಗೆ ತಲುಪುತ್ತಾನೆ. ಅಲ್ಲಿಂದ ಉತ್ತರ ದಿಕ್ಕಿಗೆ ತಿರುಗಿ ಕಡೆಗೆ ಸ್ಥಳ ಎಫ್ ತಲುಪಿದರೆ ಈ ಕೆಳಗಿನ ಯಾವ ಚಿತ್ರವು ಅವನು ಚಲಿಸಿದ ಪಥವನ್ನು ತೋರಿಸುತ್ತದೆ? ಹಿ ದೆನ್ ಟರ್ನ್ಸ್ ಟವರ್ಡ್ಸ್ ನಾರ್ತ್. ನಾರ್ತ್ ಅಂದರೆ ಮೇಲ್ಗಡೆ, ಅಲ್ಲಿ ಪಾಯಿಂಟ್ ಎಫ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ ಶೋಸ್ ದಿಸ್ ಮೂಮೆಂಟ್? ಈ ನಮ್ಮ ರಫ್ ಸ್ಕೆಚ್ ಏನಿದೆ, ಇದನ್ನು ತೋರಿಸುವ ಫಿಗರ್ ಯಾವುದಿದೆ ಅಬ್ಸರ್ವ್ ಮಾಡಿ. ಹಿಯರ್ ದಿಸ್ ಡೈರೆಕ್ಷನ್ ಆ್ಯಂಡ್ ಹಿಯರ್ ಇಟ್ ವಿಲ್ ಬಿ ಟು ದ ವೆಸ್ಟ್. ಇದಲ್ಲ ಅಲ್ವಾ, ಇದು 3 ಆಗಿದೆ. ನೆಕ್ಸ್ಟ್ ಡೌನ್ವರ್ಡ್ಸ್ ಬಿ ಟು ಸಿ, ಈ ರೀತಿ ಬಿ ಟು ಸಿ 3ರಲ್ಲೂ ಇದೆ.
ಡಿ ಈ ಡೈರೆಕ್ಷನ್ ಡಿ 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 ಕರೆಕ್ಟ್ ಇದೆ. ಇ ಟವರ್ಡ್ಸ್ ಈಸ್ಟ್ ಅಂತ ಹೇಳಿರೋದು, ಈ ರೀತಿ ಬರಬೇಕಿತ್ತು. ಇಲ್ಲೂ ಇಲ್ಲ, ಇಲ್ಲಿ ಸಹ ಇಲ್ಲ. ಆದ್ದರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಆಪ್ಷನ್ ಡಿ, ಸಾರಿ, ಆಪ್ಷನ್ 4 is the correct answer. Okay, next, in the following questions find the missing letters in the given pattern. ಕೆಳಕಂಡ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಅಕ್ಷರಗಳನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಅನುಸಾರ ಕಂಡುಹಿಡಿಯಿರಿ. ಸಿ, ಹಿಯರ್ ವಿ ಕ್ಯಾನ್ ಸಿ ಬೋತ್ ನಂಬರ್ಸ್ ಆ್ಯಂಡ್ ಲೆಟರ್ಸ್. ಇಲ್ಲಿ ಲೆಟರ್ಸ್ ಇದೆ, ಇಂಗ್ಲೀಷ್ ಆಲ್ಫಾಬೆಟ್, ಆ್ಯಂಡ್ ಹಿಯರ್ ದೇ ಹ್ಯಾವ್ ಗಿವನ್ ನಂಬರ್ಸ್. ಹಿಯರ್, as I told in the previous classes, better to write the numbers along with alphabets. ಇದು 4ರಿಂದ 5 ಕ್ವಶನ್ ಮಿನಿಮಮ್ ಬಂದೇ ಬರುತ್ತೆ, ಅದರಿಂದ ಮೊದಲೇ ಬರೆದು ಪ್ರಿಪೇರ್ ಮಾಡಿಡಿ. ನಾನೀಗ ತೋರಿಸ್ತೇನೆ. See this, and better to make this type of list so that you can solve the problems easily. Now let us go for the problem now. See, L question mark T and 49. ಇಲ್ಲಿ A to Z ಬರೆದದ್ರಲ್ಲಿ 1 to 26 ನಂಬರಿಂಗ್ ಮಾಡಿ ಎಲ್ಲಿಗೆ ಯಾವ ನಂಬರ್ ಬರುತ್ತೆ ಅದನ್ನು ಬರೀರಿ. ಎಲ್ಲಿಗೆ ಎಷ್ಟು ಬರುತ್ತೆ? 12 ಅಲ್ವಾ? 12 ಪ್ಲಸ್ ಗೊತ್ತಿಲ್ಲ. ನೆಕ್ಸ್ಟ್ ಟಿಗೆ ಎಷ್ಟು? ಪ್ಲಸ್ 20 ಬರುತ್ತೆ. ಆ್ಯಂಡ್ ರಿಮೈನಿಂಗ್ ನಂಬರ್ ವಿಲ್ ಬಿ, ಸಮ್ ವಿಲ್ ಬಿ 49. 12 ಪ್ಲಸ್ 20 ಅಂದರೆ 32 ಆಯಿತು. ನೆಕ್ಸ್ಟ್ ಸಾರಿ 12 ಆ್ಯಂಡ್ 20 ಸರಿ, ಓಕೆ, 32 ಆಯಿತು. ರಿಮೈನಿಂಗ್ ವಿಲ್ ಬಿ 17 ಬರುವುದು ಯಾವ ನಂಬರಿಗೆ? ಇಟ್ ವಿಲ್ ಬಿ ಫಾರ್ ಕ್ಯೂ ಅಲ್ವಾ? ಎ ಬಿ ಈ ರೀತಿ ಹೋದಾಗ ಕ್ಯೂಗೆ 17 ನಂಬರಿಂಗ್, ಸೊ ದ್ಯಾಟ್ ಈಸ್ ದ 17. ಸೊ ಹಿಯರ್ ಇಟ್ ವಿಲ್ ಬಿ ಕ್ಯೂ ಬರುತ್ತೆ. ನಾವು ಗೋ ಡೌನ್ವರ್ಡ್ಸ್. ಕ್ಯೂ ಪ್ಲಸ್ ಡ್ಯಾಶ್ ಪ್ಲಸ್ ಎಫ್ ವಿಲ್ ಬಿ 36. ಕ್ಯೂವಿಗೆ ಎಷ್ಟು ನಂಬರು? 17 ಪ್ಲಸ್ ಎಫಿಗೆ ಎಷ್ಟಾಗುತ್ತೆ? 6. ಸಮ್ ವಿಲ್ ಬಿ 23. ಆದರೆ ನಮ್ಗೆ ಆನ್ಸರ್ ಎಷ್ಟು ಬರಬೇಕು? 36. ಸೊ ಯು ಹ್ಯಾವ್ ಟು ಆ್ಯಡ್ 13 ಅಂತ ಹೇಳಿದರೆ ಯಾವುದಕ್ಕೆ? ಇಟ್ ಈಸ್ ಫಾರ್ ಎಮ್. ಹಿಯರ್ ಇಟ್ ವಿಲ್ ಬಿ ಎಮ್. ನೆಕ್ಸ್ಟ್ ಗೋ ಇನ್ ದಿಸ್ ವೇ. ಎಮ್ ಪ್ಲಸ್ ಡಿ. ಎಮ್ ಅಂದರೆ 13 ಪ್ಲಸ್ ಡಿ ಅಂದರೆ 4. ಸಮ್ ವಿಲ್ ಬಿ 17, ಬಟ್ ಸಮ್ ವಿಲ್ ಬಿ 38 ಅಲ್ವಾ? 38 ಬರಬೇಕಿದ್ರೆ 21 ಬರಬೇಕು. 21 ಯಾವ ಲೆಟರಿಗೆ? ಯು. ನಾವು ಬೆಟರ್ ಹಿಯರ್ ಇಟ್ ವಿಲ್ ಬಿ ಯು. ಗೋ ಇನ್ ದಿಸ್ ವೇ. ಎಲ್ 12, ಯು 21. Remaining sum will be 33, but we should get 51. That is 18 ಬರಬೇಕಿದ್ರೆ ಯಾವ್ದು ಬರುತ್ತೆ ಇಲ್ಲಿ? ಆರ್. ಓಕೆ, ಆರ್ ಪ್ಲಸ್ ಎಫ್. ಆರ್ ಅಂದರೆ 18 ಪ್ಲಸ್ ಎಫ್ ಅಂದರೆ 6, 24. ಬಟ್ ವಿ ಶುಡ್ ಗೆಟ್ 46. 22 ವಿ ಶುಡ್ ಪ್ಲೇಸ್, ದಟ್ ಈಸ್ ಫಾರ್ ವಿ. ಹಾಗಾದರೆ ಈಗ ಈ ರೀತಿ ಸಾಲ್ವ್ ಮಾಡಿದಾಗ ಎಲ್ಲ ನಂಬರಿಂಗು ಕ್ಲಿಯರ್ ಆಯಿತು. ಹಾಗಾದರೆ ಯಾವುದೆಲ್ಲ ಬರುತ್ತೆ ಕ್ಲಿಯರಾಗಿ ಬರ್ಕೊಳ್ಳಿ. ಎಲ್ ಆ್ಯಂಡ್ ಇಟ್ ಈಸ್ ಕ್ಯೂ, ಸಾರಿ, it is Q. Then comes here it is U, M, R, and it is V. Okay. ಇದನ್ನು ಬರೆದು ನೆಕ್ಸ್ಟ್ ಪೇಜಲ್ಲಿ ಏನು ಕ್ವಶನ್ ಇದೆ ಅದನ್ನು ನೋಡಿ. ಫೈಂಡ್ ದ ಮಿಸ್ಸಿಂಗ್ ಲೆಟರ್ ಇನ್ ದ ಥರ್ಡ್ ಕಾಲಮ್.
column is here only I will write LQT UMD RFV. Here it is U. Okay. ಥರ್ಡ್ ಕಾಲಮಲ್ಲಿ ಮಿಸ್ ಇರುವುದು ವಿ. ಇಲ್ಲಿ ಮಿಸ್ ಇರುವುದು ಇವಿಷ್ಟು ವಿ. ವಿ ಈಸ್ ಮಿಸ್ಸಿಂಗ್ ಇನ್ ದ ಥರ್ಡ್ ಕಾಲಮ್. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಅದನ್ನು ನೀವು ಸಾಲ್ವ್ ಮಾಡಿದರೆ 2 ಕ್ವಶನ್ನು ಆನ್ಸರ್ ಈಸಿಯಲ್ಲಿ ಬರುತ್ತೆ. ನನಗೆ ಪೇಜಸ್ ಆಚೀಚೆ ಯಾರದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ತು. ಇಷ್ಟು ಟೈಮ್ ವೇಸ್ಟ್ ಆಗಬಾರ್ದು. ಇದರಲ್ಲಿ 3ನೇ ಸ್ತಂಭದಲ್ಲಿ ಬಿಟ್ಟು ಹೋಗಿರುವ ಅಕ್ಷರ, 3ನೇ ಸ್ತಂಭ ಅಂದರೆ ಇದರಲ್ಲಿ ಮಿಸ್ ಆಗಿರುವುದು ವಿ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಇನ್ ದ ಸೆಕೆಂಡ್ ರೋಸಲ್ಲಿ 2 ಲೆಟರ್ಸ್ ಮಿಸ್ ಆಗಿತ್ತು. ಯಾವುದೆಲ್ಲ? ಯು ಆ್ಯಂಡ್ ಎಮ್ ಎಲ್ಲಿದೆ? ಆಪ್ಷನ್ 3ಯಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. Okay, next go for the next one. 11th and 12th. A problem figure is given at the left side. Find its correct mirror image from the alternatives. ಎಡಭಾಗದಲ್ಲಿ ಒಂದು ಪ್ರಶ್ನಾಚಿತ್ರವನ್ನು ಕೊಟ್ಟಿದೆ. ಅದರ ಸರಿಯಾದ ದರ್ಪಣ ಪ್ರತಿಬಿಂಬವನ್ನು ಪರ್ಯಾಯಗಳಿಂದ ಕಂಡುಹಿಡಿಯಿರಿ. ದರ್ಪಣ ಪ್ರತಿಬಿಂಬ ಮಾಡುವಾಗ it will be ಲುಕಿಂಗ್ ಲೈಕ್ ದಿಸ್ ಅಲ್ವಾ? ಇದು ಅದೇ ವಾಟರ್ ಇಮೇಜ್ ಆದರೆ ಈ ರೀತಿ ಇದ್ದರೆ ಈ ರೀತಿ. ಇದನ್ನು ನೆನಪಿಡಿ. ಹಿಯರ್ ಸಿ ದ ಫಿಗರ್ ಫಸ್ಟ್. ಹಿಯರ್ ಈಸ್ ಎ ಲೈನ್ ಆ್ಯಂಡ್ ಇಟ್ ವಿಲ್ ಲುಕ್ ಲೈಕ್ ದಿಸ್ ಅಲ್ವಾ? ಈ ರೀತಿ ಇದ್ದರೆ ಮಿರರ್ ಇಮೇಜಲ್ಲಿ ಈ ರೀತಿ. ಆ ಲೈನ್ ಇಲ್ಲಿದೆ. ನೆಕ್ಸ್ಟ್ here is one more line, looks like this. ಮಿರರ್ ಇಮೇಜ್ ಆದಾಗ ಉಲ್ಟಾ ತೋರಬೇಕು. ಇಲ್ಲೂ ಇದೆ ಅಲ್ಲೆಲ್ಲ ಒಂದೇ ರೀತಿ ಇದೆ. ಹಾಗಾದರೆ ಇದರಲ್ಲಿ ನಾವು ಆಪ್ಷನನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಿಗೋದಿಲ್ಲ. ದೆನ್ ಹಿಯರ್ ಈಸ್ ಒನ್ ಮೋರ್ ಆರ್ಟ್ that is like this. ಅದು 4 ಕಡೆ ಇದೆ. ಏನನ್ನು ನೋಡಿ ನಾವು ಹಾಗಾದರೆ ಇರೇಸ್ ಮಾಡ್ಬೋದು? ಉಳಿದ ಆಪ್ಷನ್ಸನ್ನು ನೋಡಿ. ಹಿಯರ್ ಈಸ್ ಒನ್ ಮೋರ್ ಲೈನ್. ಹಿಯರ್ ವಿ ಕಾಂಟ್ ಸಿ ದಿಸ್ ಅಲ್ವಾ? ಆದ್ದರಿಂದ ಇದು ಕ್ಯಾನ್ಸಲ್. ಇಲ್ಲಿದೆ, ಇಲ್ಲಿ ಈ ಡೈರೆಕ್ಷನಲ್ಲಿದ್ದರೂ ಇಲ್ಲೂ ಸಹ ಇದೇ ಡೈರೆಕ್ಷನಲ್ಲಿದೆ. ಮಿರರ್ ಇಮೇಜಲ್ಲಿ ಉಲ್ಟಾ ಬರಬೇಕು. ಈ ಲೈನು ಲಾಂಗ್ ಆಗಿ ಬಂದಿದೆ, ಆದ್ದರಿಂದ ಇದು ರಾಂಗು. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಅಬ್ಸರ್ವ್ ದ ಫಿಗರ್. ಹಿಯರ್ ಈಸ್ ಎ ಲೈನ್, ಒನ್ ಮೋರ್ ದಿಸ್ ಒನ್. ಈ ಫಿಗರನ್ನು ಫಸ್ಟ್ ಅಬ್ಸರ್ವ್ ಮಾಡುವ. ಇಲ್ಲಿದೆ, ಆದರೆ ಈ ರೀತಿ ಬರಲಿಲ್ಲ, ಆದ್ದರಿಂದ ದಿಸ್ ಈಸ್ ರಾಂಗ್. ಹಿಯರ್ ವಿ ಕ್ಯಾನ್ ಸಿ ದಿಸ್. ಹಿಯರ್ ಆಲ್ಸೋ ಡೈರೆಕ್ಷನ್ನು ಸರಿಯಾಗಿದೆ, ಇದರಲ್ಲೂ ಇದೆ. ಓಕೆ, ಈಗ ನಮಗೆ ಕ್ಯಾನ್ಸಲ್ ಆಗಿರೋದು ಆಪ್ಷನ್ 1. ಓಕೆ, ನೆಕ್ಸ್ಟ್ ಹಿಯರ್ ಈಸ್ ಎ ಲೈನ್ ಆ್ಯಂಡ್ ಹಿಯರ್ ಈಸ್ ಒನ್ ಮೋರ್ ಆರ್ಕ್. ಇಲ್ಲಿ ಈ ರೀತಿ ಇದ್ದರೆ ಈ ರೀತಿ ಬರಬೇಕು, ಈ ರೀತಿ ಇರೋದು ಈ ರೀತಿ ಬರಬೇಕು. ಸಿ ದಿಸ್ ಒನ್. ಹಿಯರ್ ವಿ ಕಾಂಟ್ ಸಿ ದ್ಯಾಟ್ ದಿಸ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇಲ್ಲಿದೆ, ಸಾರಿ, ಇಲ್ಲಿರೋದು ಇಲ್ಲಿದೆ, ಇಲ್ಲಿಲ್ಲ ಅಲ್ವಾ? ಆದ್ದರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಆದರೆ ಫಸ್ಟ್ ಆಪ್ಷನ್ ಇದು ಇಲ್ಲ, ಆದ್ದರಿಂದ ಕ್ಯಾನ್ಸಲ್ ಆಗಿತ್ತು. ಹಿಯರ್ ಇಟ್ ಈಸ್. ನೆಕ್ಸ್ಟ್ ದಿಸ್ ಒನ್. ಇಲ್ಲಿ ಡೌನ್ವರ್ಡ್ ಈಚೆ ಇದ್ದರೆ ಇಲ್ಲಿ ಈಚೆ ಕಡೆ ಇರಬೇಕು. ಇಲ್ಲಿದೆ. ಆದರೆ ಆಪ್ಷನ್ 2 ಕ್ಯಾನ್ಸಲ್ ಆಗಿದೆ. ಫಸ್ಟ್, ಸೆಕೆಂಡ್ ಮತ್ತು ಫೋರ್ತ್. What is remaining? Let us see. ಇದೊಂದು ಲೈನ್ ಇತ್ತು, ಈಚೆ ಕಡೆ ಇತ್ತು, ಈಚೆ ಕಡೆ ಇರಬೇಕು. ಸಿ ಹಿಯರ್ ವಿ ಕಾಂಟ್ ಸಿ ಎನಿ ಲೈನ್, ಆದ್ದರಿಂದ ಆಪ್ಷನ್ 3 ಕ್ಯಾನ್ಸಲ್ ಆಗುತ್ತೆ. ಆಪ್ಷನ್ 4ಅಲ್ಲಿ ಈ ಲೈನ್ ಇದೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ಪ್ರತಿ ಒಂದು ಲೈನನ್ನು ನೋಡಿ ಆದಷ್ಟು ಸ್ಪೀಡಾಗಿ ಸಾಲ್ವ್ ಮಾಡಿ.
So that is the answer. Okay, next question number 13. A, B, C, D and E are the members of a family. A, B, C, D ಮತ್ತು E ಇವರುಗಳು ಒಂದು ಕುಟುಂಬದ ಸದಸ್ಯರು. ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 1/2 times that of B. ಎಯ ಈಗಿನ ವಯಸ್ಸು, ಈಗ ಇಲ್ಲೇ ಬರಿತೇನೆ, ಎನ ಈಗಿನ ವಯಸ್ಸು ಬಿಯ ವಯಸ್ಸಿನ 1/2 1/2 1.5 ವರ್ಷ, ಅಥವಾ 1 × 2 2 + 1 ಅಂದರೆ 3/2 ಅಂತ ಬರಿಬಹುದಲ್ವಾ, ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ, ಅಸಮಭಿನ್ನ ರಾಶಿಯಾಗಿ. ಬಿ. ಓಕೆ, ಬಿ ಈಸ್ ಟ್ವೈಸ್ ದಿ ಏಜ್ ಆಫ್ ಸಿ. ಬಿಯ ವಯಸ್ಸು ಸಿಯ ವಯಸ್ಸಿನ 2ರಷ್ಟಿದೆ. ಓಕೆ, ಸಿ ಈಸ್ 8 years ಓಲ್ಡ್ ದ್ಯಾನ್ ಡಿ. ಸಿಯು ಡಿಗಿಂತ 8 ವರ್ಷ ದೊಡ್ಡವನು. ನೆಕ್ಸ್ಟ್, ಡಿ ಈಸ್ 1/2 times ದಿ ಏಜ್ ಆಫ್ ಇ. ಡಿಯು ಇಯ ಇದೇ ರೀತಿ ಮೇಲಿನ ಥರನೇ 3/2 ಆಫ್ ಇ, ಈ ರೀತಿ ಬರಿತೇನೆ. ಇಫ್ ಪ್ರೆಸೆಂಟ್ ಏಜ್ ಆಫ್ ಇ ಈಸ್ 10 years, ದೆನ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ಬಿ ಆ್ಯಂಡ್ ಡಿ. ಇಯ ಈಗಿನ ವಯಸ್ಸು 10 ವರ್ಷ ಆದರೆ ಇಯ ವಯಸ್ಸು ಕೊಟ್ಟಿದ್ದಾರೆ 10 ವರ್ಷ. ಬಿ ಯು ಡಿಗಿಂತ, ಬಿ ಮತ್ತು ಡಿ ವಯಸ್ಸಿನ ಅಂತರ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಬಿ ಮೈನಸ್ ಡಿ ಅಥವಾ ಡಿ ಮೈನಸ್ ಬಿ ಅದನ್ನು ನೋಡಬೇಕು. ಇಲ್ಲಿ 10 years ಅಲ್ವಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ಸ್ಟೆಡ್ ಆಫ್ ಇ ಲೆಟ್ ಅಸ್ ರೈಟ್ 10. 3/2 × 10. 2 1s 2 5s 3 5s 15 ಆಯಿತು. ಏಜ್ ಆಫ್ ಡಿ ಈಸ್ 15 years. ಡಿ ಪ್ಲೇಸಲ್ಲಿ 15 ಬರೀರಿ. 15 + 8 ಅಂದರೆ 23 years ಆಯಿತು. ಸಿ ಏಜು 23. ನಮಗೆ ಬಿ ವಯಸ್ಸು ಬೇಕು, ಆದ್ದರಿಂದ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2 × 23 ದ್ಯಾಟ್ ಈಸ್ 46 years. 46 years ಬಿ ಏಜು, ಡಿ ಏಜ್ ಎಷ್ಟು 15 years. ವಿ ವಾಂಟ್ ದಿ ಡಿಫ್ರೆನ್ಸ್. ಸೊ 46 - 15 ದ್ಯಾಟ್ ಈಸ್ 31 years. ಎಲ್ಲಿದೆ? ಆಪ್ಷನ್ 3 ಈಸ್ ದ correct answer. Okay, that's all in this video. We will continue in the next part. Thank you for watching. If you like this video, please like it, share with your friends and subscribe to my channel Navda Academy. Thank you.